ನೂತನ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ನೂತನ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಹೇಳಿದರು. ಜೆಡಿಎಸ್ ಕಚೇರಿಯಲ್ಲಿ ನಡೆದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಿರಿಯೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ. ಸಚಿವ ಡಾಕ್ಟರ್ ಅವರು ಅಭಿವೃದ್ಧಿ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಆರೋಪಿಸಿದರು. ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಳ್ಳಬೇಕಾದರೆ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಬೇಕು. ಮಾಜಿ ಜಿಲ್ಲಾ ಅಧ್ಯಕ್ಷರುಗಳು, ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಒಟ್ಟುಗೂಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಗೊಳಿಸಲು ಶ್ರಮಿಸುವೆ ಅಂತ ಭರವಸೆ ನೀಡಿದರು. ನಮ್ಮ ಚಿತ್ರದುರ್ಗ ಜಿಲ್ಲೆ ಕಾಲದಲ್ಲಿ ಇಡೀ ಜೆಡಿಎಸ್ನ ಭದ್ರಕೋಟೆ ಆಗೋಗಿತ್ತು. ಇವತ್ತು ನಾವು ಯಾವ ಪ್ರಮಾಣದಲ್ಲಿ ಇದ್ದೀವಿ ಅಂತ ಒಂದು ಕಾಲದಲ್ಲಿ ಜೆಡಿಎಸ್ನ ಭದ್ರಕೋಟೆ ಆಗಿತ್ತು. ಅದರ ಮೂಲ ಸ್ಥಾನ ಹಿರಿಯೂರಾಗಿತ್ತು. ಬಹಳ ವರ್ಷಗಳಾಗಿದೆ ಜೆಡಿಎಸ್ ಹಿರಿಯೂರನ್ನು ಗೆಲ್ಲದೆ, ಮತ್ತೆ ಸುಮಾರು ಕೂಡ ಗೆಲ್ಲದೆ. ರಾಜಕಾರಣ ಜೊತೆಗೆ ಬರ್ತೀವಿ, ಎಲ್ಲರೂ ಎಲ್ಲರೂ ಕೂಡ ಬರ್ತೀವಿ. ಚಿತ್ರದುರ್ಗನೂ ಗೆದ್ದಿತ್ತು, ಹಿರಿಯೂರು ಗೆದ್ದಿತ್ತು, ಚಳಿಕೆಯನ್ನು ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ, ಹಿರಿಯೂರು ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ, ಚಿತ್ರದುರ್ಗನೂ ಕೂಡ ಜಿಲ್ಲಾ ಸಚಿವರು ಕೊಟ್ಟಂಥ ಜಾಗ ಜೆಡಿಎಸ್ಸಿಗೆ ಇದೆ. ಕಾಲಚಕ್ರ ಬದಲಾಗ್ತಾ ಇರ್ತದೆ. ಇವತ್ತು ನಾವು ಒಂದು ಹೊಸ ಪ್ರಕ್ರಿಯೆಗೆ, ಅಂದರೆ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಮೈತ್ರಿಯನ್ನು ಮಾಡಿಕೊಂಡು ಒಂದು ಹೊಸ ಚುನಾವಣೆ ಎದುರಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಿದ್ಧವಾಗಿದ್ದೀವಿ. ಬಹುಶಃ